ಸೊ ಮ್ಯಾಮ್ ನಾವು ಕೋರ್ಮಂಗ್ಲ ಟಾಕೀಸ್ ಅಂತ ಪ್ರೊಡಕ್ಷನ್ ಹೌಸ್ಗೆ ಆರ್ಟಿಸ್ಟ್ ಆಗಿ ಸೆಲೆಕ್ಟ್ ಆಗ್ತೀವಿ. ಮೇ ಅಲ್ಲಿ ಪ್ರೋಮೋ ನಡೆಯುತ್ತೆ ನಮ್ಮದು. ಜುಲೈಯಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮತ್ತು ಕೋರ್ಮಂಗ್ಲ ಟಾಕೀಸ್ ಮಧ್ಯೆ ಒಂದು ಅಗ್ರಿಮೆಂಟು 21st ಜೂನ್ಗೆ ನಡೆಯುತ್ತೆ. ಅಗ್ರಿಮೆಂಟ್ ಪ್ರಕಾರ ನಿಮಗೆ ಗೊತ್ತು ರೆಗ್ಯುಲರ್ ಫಾರ್ಮ್ಯಾಲಿಟೀಸ್ ಏನೇನಿರುತ್ತೆ ಅದಿದೆ. ಅದರಲ್ಲಿ ನಮ್ಮ ಪರ್ ಡೇ ಶೂಟಿಂಗ್ ಏನು ವರ್ಕ್ ಮಾಡ್ತೀವಿ ಅದ್ರದ್ದು ಅಮೌಂಟು ವಿಲ್ ಬಿ ಟ್ಯಾಕ್ಸ್ ವಿಲ್ ಬಿ ಡಿಡಕ್ಟೆಡ್, ಅದ್ರ ಜೊತೆ ಇನ್ಕ್ಲೂಸಿವ್ ಆಗಿರುತ್ತೆ. ಆ್ಯಂಡ್ ಇದು ಏನೇನು ಅಮೌಂಟ್ ನಾವು ಮೆನ್ಷನ್ ಮಾಡಿದ್ದೀವಿ ಅದು ಶಾಲ್ ಬಿ ಪೇಯಬಲ್ ವಿತಿನ್ 30 days ಅಂತ ಇರುತ್ತೆ. ಆ್ಯಂಡ್ ಅಗ್ರಿಮೆಂಟ್ ಏನಿರುತ್ತೆ ನಾವು ಬಿಟ್ಟು ಹೋದರೆ ಅವ್ರಿಗೆ ಹೆಂಗೆ ಪೆನಾಲ್ಟಿ ಹೆಂಗೆ ಕಟ್ಟಬೇಕು, ಇನ್ ಕೇಸ್ ಅವ್ರೇನಾದ್ರು ನಮ್ಮನ್ನ ಟರ್ಮಿನೇಟ್ ಮಾಡಿದ್ರೆ ಇಷ್ಟು 3 to 4 5 ಸೊ ಆ್ಯಂಡ್ ಸೊ ವರ್ಕಿಂಗ್ ಡೇಸ್ದು ನಾವು ಕಟ್ಕೊಡ್ತೀವಿ ಅನ್ನೋ ಥರ ಏನೋ ಹಂಗದು ಅಗ್ರಿಮೆಂಟ್ ಆಗಿರುತ್ತೆ. ಅಗ್ರಿಮೆಂಟಲ್ಲಿ ಚಾನಲ್ ಹೆಸರು ಕೂಡ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ಥ್ರೂ ಔಟ್ ದಿ ನಾವು ಸೀರಿಯಲ್ ಮುಗಿಯೋ ತನಕ ನಾವು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡ್ಕೊಂಡಿರಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ವಿಲ್ ಹ್ಯಾವ್ ಟು ಕೋಆಪ್ರೇಟ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಇವರು ಸ್ಟಾರ್ಟಿಂಗ್ ನಮ್ಮದು ಇವಾಗ ಜುಲೈಯಲ್ಲಿ ನಾವು ವರ್ಕ್ ಮಾಡಿದ್ರೆ ಆ್ಯಸ್ ಪರ್ ಅಗ್ರಿಮೆಂಟ್ 30 daysಗೆ ನಮಗೆ ಪೇಮೆಂಟ್ ಆಗಬೇಕಲ್ವಾ. ಸೊ ಜುಲೈದು ನಮಗೆ ಆಗಸ್ಟ್ ಬೈ ಎಂಡ್ ಆಫ್ ಆಗಸ್ಟ್ ಮಂತ್ ನಮಗೆ ಪೇಮೆಂಟ್ ಆಗಬೇಕಾಗಿರುತ್ತೆ. ಇವ್ರದ್ದು ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂಸ್ ಆಗಿ ಆ್ಯಂಡ್ ಟೆಲಿಕಾಸ್ಟ್ ಕೂಡ ನಮ್ಮದು ಆಗಸ್ಟ್ಗೆ ಆಗಬೇಕಾಗಿರೋದು ಸೆಪ್ಟೆಂಬರ್ 15 2025 ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಡಿದ್ದಕ್ಕೆ ನಾವೆಲ್ಲ ಆರ್ಟಿಸ್ಟ್ಗಳು ಒಪ್ಕೊಂಡು ಅವ್ರ ಕಷ್ಟನೂ ಅರ್ಥ ಮಾಡಿಕೊಂಡು ಸರಿ ಅಂತ 2 days ಡಿಲೇ ಪೇಮೆಂಟ್ ಬಫರ್ನ ನಾವು ಒಪ್ಕೊಂಡಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಜುಲೈಯಲ್ಲಿ ವರ್ಕ್ ಮಾಡಿದ್ದು ಆಗಸ್ಟ್ ಬಿಟ್ಟು ಸೆಪ್ಟೆಂಬರಿಗೆ ಬರುತ್ತೆ ಪೇಮೆಂಟ್, ಆ್ಯಂಡ್ ಆಗಸ್ಟಲ್ಲಿ ವರ್ಕ್ ಮಾಡಿದ್ದು ಅಕ್ಟೋಬರಿಗೆ ಬರುತ್ತೆ. ಸೊ ಅಲ್ಲಿಂದ ಸೊ ಸೆಪ್ಟೆಂಬರಿಂದ ನಮಗೆ ರೆಗ್ಯುಲರ್ ಪೇಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ರಿಲೀಫ್ ಆಗಿದ್ವಿ. ಅವರಿಗೆ ನಂದು ಹೇಳಬೇಕು ಅಂದರೆ ನಂದು ಫಸ್ಟ್ ಪಿಕಪ್ ಇರುತ್ತೆ, ನನ್ನ ಲಾಸ್ಟ್ ಡ್ರಾಪ್ ಇರುತ್ತೆ. ಅವ್ರಿಗೆ ಎಕ್ಸ್ಟೆಂಡೆಡ್ ಟೈಮ್ ಅವರ್ಸ್ಗೂ ವರ್ಕ್ ಮಾಡಿಕೊಟ್ಟಿದ್ದೀವಿ. ಇಟ್ಸ್ ನಾಟ್ ಲೈಕ್ 9 to 9 ಬಂದರೆ ಎಕ್ಸಾಕ್ಟ್ 9ಗೆ ಹೋಗ್ತೀವಿ ಅಂತ ಏನೂ ಇಲ್ಲ. ಇದೆಲ್ಲ ನಾವು ಫಸ್ಟೇ ಮಾತಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಯಾವುದೂ ತೊಂದರೆ ಕೊಡ್ದಿರ ನಾವು ಅಡ್ಜಸ್ಟ್ ಆಗಿದ್ದೀವಿ. ಔಟ್ಡೋರ್ ಹೋದಾಗೂ ಅಷ್ಟೇ ತುಂಬ ಕಾಂಪ್ಲಿಕೇಶನ್ಸ್ ಇರ್ತಿತ್ತು. ನಮಗೆ ಬೇಸಿಕ್ ಫೆಸಿಲಿಟೀಸ್ ಕೂಡ ನಮಗೆ ಲೈಕ್ ಇವಾಗ ಒಂದು ಇಲ್ಲಿ ಬೆಂಗಳೂರಲ್ಲಿದ್ದಾಗ ನಾವು ವಾಟರ್ಸ್ ಎಲ್ಲ ತೊಗೊಂಡು ಹೋಗ್ತೀವಿ, ಅಲ್ಲಿ ನಮಗೆ ನೆಗಡಿ ಆಗುತ್ತೆ, ಏನೋ ಒಂದು ಆಗುತ್ತೆ, ಅಟ್ಲೀಸ್ಟ್ ಮಿನರಲ್ ವಾಟರ್ ಕೇಳಿದ್ರು ಫೆಸಿಲಿಟಿ ಇರಲಿಲ್ಲ. ಇದೆಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಒಂದು ಫ್ಯಾಮಿಲಿ ಥರ ನಾವು ಆರ್ಟಿಸ್ಟ್ ಇದೊಂದು ಪಾಯಿಂಟ್ ಹೇಳಬೇಕು, ವಸುದೈವ ಕುಟುಂಬದಲ್ಲಿ ನಾವು ಯಾರ್ಯಾರು ಆರ್ಟಿಸ್ಟ್ ವರ್ಕ್ ಮಾಡ್ತಿದ್ದೀವಿ ಎಲ್ಲರೂ ಎಷ್ಟು ಕೋಆಪ್ರೇಟ್ ಆಗಿದ್ದೀವಿ ಅಂದರೆ ಈ ಥರ ಆರ್ಟಿಸ್ಟ್ದು ಒಂದು ಗ್ರೂಪ್ ಸಿಗಲಿಕ್ಕೆ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ದ ಚಾನಲ್ ಶುಡ್ ಬಿ ವೆರಿ ಪ್ರಿವಿಲೇಜ್ಡ್. ಯಾರು ಒಂದು ಕಿರಿಕ್ ಮಾಡಲ್ಲ, ಯಾರು ಒಂದು ತಕರಾರು ತೆಗಿಯಲ್ಲ. ಡೇಟ್ಸ್ ಕೇಳಿದ ತಕ್ಷಣ ಇದು ನಮಗೆ ರೆಗ್ಯುಲರಾಗಿ ಬರ್ತಾಯಿತ್ತು. ಸೊ ಜನವರಿಗೆ ನಮ್ಮದು ನವಂಬರ್ ಪೇಮೆಂಟ್ ಆಗುತ್ತೆ. ಸೊ 2 months ಬಫರ್ ಹೇಳಿದ್ನಲ್ಲ, ಸಡನ್ನಾಗಿ ಇವ್ರದ್ದು ಪ್ರೊಡಕ್ಷನ್ ಹೌಸ್ನ ಕಿತ್ತು ಬೇರೆ ಪ್ರೊಡಕ್ಷನ್ ಹೌಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇವ್ರು ಬಂದು ನಮಗೊಂದು ಮಾತು ಕೊಟ್ಟಿರ್ತಾರೆ. ಅದಕ್ಕೂ ಮುಂಚೆ ಹೇಳ್ತೀನಿ. ಸೊ ಎವ್ರಿ ಮಂತ್ 25th ನಮಗೆ ಪೇಮೆಂಟ್ ಆಗಬೇಕಾಗುತ್ತೆ. ಎವ್ರಿ ಮಂತ್ 25th ನಮಗೆ ಪೇಮೆಂಟ್ ಆಗಬೇಕು ಅನ್ನೋ ಡೇಟ್ ಇರುತ್ತೆ. ಸೊ ಲಾಸ್ಟ್ ನಮಗೆ ಪೇಮೆಂಟ್ ಆಗಿದ್ದು 25th ಜನವರಿ. ಸೊ ನೆಕ್ಸ್ಟ್ ಪೇಮೆಂಟ್ ಬಂದು ಫೆಬ್ರವರಿ 25th ಆಗಬೇಕಾಗಿತ್ತು. ಬಟ್ ಫೆಬ್ರವರಿ ಮಂತಲ್ಲಿ ಯಾವುದೋ ಮದುವೆ ಸೀಕ್ವೆನ್ಸ್ ಇತ್ತು, ಅವರಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು ಅಂತ ಆರ್ಟಿಸ್ಟ್ ಹತ್ರ ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಒಂದು 15 ದಿನ ಡಿಲೇ ಆಗುತ್ತೆ ಪೇಮೆಂಟು, ಮಾರ್ಚ್ 10th ಮಾಡಿಕೊಡ್ತೀವಿ ಅಂತ ಕೇಳ್ಕೊಂಡ್ರು ಪ್ರೊಡಕ್ಷನ್ ಹೌಸಿಂದ. ಪ್ರೊಡ್ಯೂಸರ್ ಮತ್ತು ಅವ್ರ ಟೀಮ್ ಕೋರ್ಮಂಗ್ಲ ಟಾಕೀಸಿಂದ ಕೇಳ್ಕೊಂಡ್ರು. ಸೊ ನಾವು ಅವ್ರಿಗೆ ಕಷ್ಟ ಅರ್ಥ ಮಾಡಿಕೊಂಡು ನಮ್ಮ ತಲೆ ಮೇಲಿರೋ ಕಮಿಟ್ಮೆಂಟ್ಸ್ ಎಲ್ಲನೂ ಬದಿಗಿಟ್ಟು ಅವ್ರಿಗೂ ಸಪೋರ್ಟಿವ್ ಆಗಿರೋಣ ಅಂತಂದ್ಬಿಟ್ಟು ಮಾರ್ಚ್ 10th ಅಂತ ಒಪ್ಕೊಂಡ್ವಿ. ಫೆಬ್ರವರಿ ಮಂತ್ ಪೂರ ನಮಗೆ ಪೇಮೆಂಟ್ ಇರಲಿಲ್ವಾ, ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಮಾರ್ಚ್ 7th ಬಂದು ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಟ್ ಸ್ಕೆಡ್ಯೂಲ್ ಆಗಿರುತ್ತೆ ನಮ್ಮದು. ಅವತ್ತು ಬಂದುಬಿಟ್ಟು ನಮಗೆ ಅಫಿಷಿಯಲಾಗಿ ಗೊತ್ತಾಗುತ್ತೆ ಕೋರ್ಮಂಗ್ಲ ಟಾಕೀಸಿಂದ ಇನ್ನೊಂದು ಪ್ರೊಡಕ್ಷನ್ ಹೌಸ್ಗೆ ಇದು ವರ್ಗಾವಣೆ ಆಗ್ತಿದೆ ಅಂತ. ಅವತ್ತು ನಮಗೆ ಮೀಟಿಂಗಲ್ಲಿ ಚಾನೆಲ್ ಮುಂದೆ ಕ್ಲಿಯರಾಗಿ ಕುತ್ಕೊಂಡು ಪ್ರೊಡ್ಯೂಸರ್ ಹೇಳ್ತಾರೆ, ನಿಮ್ಮ ಪೇಮೆಂಟ್ ಮತ್ತು TDS ಯಾವುದಕ್ಕೂ ವರಿ ಮಾಡ್ಕೊಳೋಂಗಿಲ್ಲ, ನಾವು ಕಟ್ಕೊಡ್ತೀವಿ, ಹೇಳಿದ ಪೇಮೆಂಟಿಗೆ ಹೇಳಿದ ಡೇಟಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಅದನ್ನು ನಂಬ್ಕೊಂಡು ಇವಾಗ ಅವ್ರು ಹೇಳಿದ ಡೇಟ್ ಏನು 25th ಫೆಬ್ರವರಿ ಆಗಬೇಕಾಗಿರೋದು ಮಾರ್ಚ್ 10th ಆಗಬೇಕಾಗಿತ್ತು. ಸೊ ನಾವೆಲ್ಲರೂ ಮಾರ್ಚ್ 10th ತನಕ ಕಾದ್ವಿ. ಮಾರ್ಚ್ 10th ಸಂಜೆ ತನಕ ರಾತ್ರಿ ತನಕ ನಮಗೆ ಯಾವಾಗ ಬರಲಿಲ್ವೋ ನಾವೆಲ್ಲರೂ ಮೆಸೇಜಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಯಾವ ಮೆಸೇಜಸ್ಗೂ ಕಾಲ್ಸ್ಗೂ ಯಾವುದೂ ಥರದ ರೆಸ್ಪಾನ್ಸ್ ಬರಲಿಲ್ಲ. ಆವಾಗ ನಮಗೆ ಆ ಕಡೆಯಿಂದ ನಮಗೆ ಯಾವಾಗ ಪೇಮೆಂಟ್ ಕ್ಲಿಯರ್ ಆಯಿತಾ ಇಲ್ವಾ ಅಂತ ರಿಕ್ವೆಸ್ಟ್ ಬಂತು. ಅವಾಗ ನಾವೆಲ್ಲ ಆರ್ಟಿಸ್ಟ್ಗಳು ಇಲ್ಲ ಈ ಥರ ಬಂದಿಲ್ಲ ಅಂತ ಕೂತ್ಕೊಂಡು ನಾವು ನಮ್ಮ ಗೋಲ್ನ ಹೇಳ್ಕೊಂಡಿದ್ದಕ್ಕೆ ಅವರು ಮಧ್ಯಸ್ಥಿಕೆ ವಹಿಸ್ಬಿಟ್ಟು ನಮಗೆ ಒಂದು ಡಿಸೆಂಬರ್ದು ಪೇಮೆಂಟ್ ರಿಲೀಸ್ ಮಾಡಿಸ್ಕೊಡ್ತಾರೆ. ಯಾವಾಗ ಮಾರ್ಚ್ 18th, ಅದು
ನಂದು ಹೇಳೋದು ಬಂದರೆ ನಾನು ಡಿಸೆಂಬರಲ್ಲಿ 12 ದಿನ ವರ್ಕ್ ಮಾಡಿದ್ದೀನಿ. ನನಗೆ ಬಂದಿರೋ ಪೇಮೆಂಟು ಬರೀ 10 ದಿನದ್ದು. ಆ 2 ದಿನದ ಡಿಫ್ರೆನ್ಷಿಯಲ್ ಅಮೌಂಟ್ನ ನಾನು ಮ್ಯಾನೇಜರ್ ಹತ್ರ ಕೂತ್ಕೊಂಡು ಚೆಕ್ ಮಾಡಿಸಿದ್ದೀನಿ. ಹೌದು ನೀನು 12 ದಿನ ವರ್ಕ್ ಮಾಡಿದ್ಯಾ ಅಂತ ಮ್ಯಾನೇಜರ್ ಕೂಡ ಕನ್ಫರ್ಮೇಷನ್ ಕೊಟ್ಟಿರ್ತಾರೆ. ಅವರು ಪ್ರೊಡ್ಯೂಸರ್ ಹತ್ರ ಅಪ್ರೂವಲ್ ತೊಗೊಂಡು ಆ 2 ದಿನದ ಹಾಕ್ಸ್ಬೇಕಲ್ವಾ. ಮ್ಯಾನೇಜರು ಡೈಲಿ ಕಾಲ್ ಮಾಡ್ತಾರಂತೆ, ಅವರು ದೇ ವಿಲ್ ಬಿ ನಾಟ್ ರೀಚಬಲ್ ಫಾರ್ ದ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ನನಗೆ ಡೈಲಿ ಇದೇ ಥರ ಪುಷ್ ಆಗಿ ಹೋಗ್ತಾ ಇತ್ತು. ಇದೊಂದು ಫ್ರಸ್ಟ್ರೇಷನ್ನು. ಅದಾದಮೇಲೆ ನಮಗೆ ಯಾವಾಗ ನಾವು ಯಾರು ಪೇಮೆಂಟ್ದು ಭರವಸೆ ಇಲ್ವೋ, ನಾವು ಶೂಟಿಂಗ್ನ ಪೇಮೆಂಟ್ ಆದಮೇಲೆ ಬರ್ತೀವಿ ಅಂತ ಹೇಳಿದಾಗ ಒಂದು ಮಧ್ಯವಯಸ್ಸಿಕೆ ಮಾಡಿಕೊಂಡು ನಮಗೆ ಒಂದು ಡೇಟ್ ಅಂತ ಕೊಡ್ತಾರೆ. ಮಾರ್ಚ್ 28 ನಾವು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಬಟ್ ಅದು ಆಗಲ್ಲ. ಅದಾದಮೇಲೆ ಮತ್ತೆ ಚಾನೆಲ್ ಕಡೆಯಿಂದ ನಮಗೆ ಒಂದು ಡೇಟ್ ಬರುತ್ತೆ, ಏಪ್ರಿಲ್ 2ಗೆ ಆರ್ 3ಗೆ ನಿಮಗೆ ಜನವರಿಗೆ ಬರಬೇಕಾಗಿರೋ ಪೇಮೆಂಟ್ ಏನು ಅದು ಬರುತ್ತೆ. 7th ಇಂದ 10th ಒಳಗಡೆ ಫೆಬ್ರವರಿ ಪೇಮೆಂಟ್ ಬರುತ್ತೆ. ಏಪ್ರಿಲ್ ಎಂಡ್ ಆಗೋ ಅಷ್ಟೊತ್ತಿಗೆ ನಿಮಗೆ ಮಾರ್ಚಲ್ಲಿ ಇವ್ರದ್ದು ಲಾಸ್ಟ್ ಏನು ಒಂದು ಸ್ಕೆಡ್ಯೂಲ್ ಇತ್ತು ಅದ್ರ ಪೇಮೆಂಟ್ ಕ್ಲಿಯರ್ ಮಾಡಿಸ್ತೀವಿ ಏಪ್ರಿಲ್ ಮಂತ್ ಒಳಗಡೆ ಅಂತ ನಮಗೆ ಪ್ರಾಮಿಸಸ್ ಬಂದಿರುತ್ತೆ. ನಮಗೆ 28th ಏನು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಅದ್ರದ್ದು ಅಪ್ಡೇಟ್ ಬಂದಿಲ್ಲ. 2nd and 3rd ಅದ್ರದ್ದು ಬರಲಿಲ್ಲ. ಏಪ್ರಿಲ್ 7th and 10th ಅದ್ರದ್ದು ಬರಲಿಲ್ಲ. ಎಲ್ಲರ ಹತ್ರ ಮೀಟಿಂಗ್ ಮಾಡಿಸ್ತೀನಿ ಅಂದರು, ಮೀಟಿಂಗ್ ಕೂಡ ಆಗಲಿಲ್ಲ. ಆಮೇಲೆ ಏಪ್ರಿಲ್ ಎಂಡ್ ಒಳಗಡೆ ಏನು ಬರುತ್ತೆ ಅಂದರು, ಅದು ಬರಲಿಲ್ಲ. 5 days ಪೋಸ್ಟ್ಪೋನ್ಡ್ ಡೇಟ್ಸ್. ನಾವು ಪೇಷನ್ಸಿಂದ ಕಾದು ಶೂಟಿಂಗಿಗೆ ಯಾವುದೇ ಥರದ ತೊಂದರೆ ಕೊಡದೆ ನಾವು ಹೇಳಿದ ಡೇಟಿಗೆ ಹೋಗಿ ಅವರಿಗೆ ಶೂಟ್ ಮಾಡಿಕೊಟ್ಟು ಎಲ್ಲ ಸ್ಕೆಡ್ಯೂಲ್ಸ್ನು 3 ರಿಂದ 4 ಸ್ಕೆಡ್ಯೂಲ್ ಇವಾಗ ಮಾಡಿಕೊಟ್ಟಿದ್ದೀವಿ. ಮಾರ್ಚ್ 3rd week 4th week, ಏಪ್ರಿಲಲ್ಲಿ 1st week ಮತ್ತು 3rd week 4 ಸ್ಕೆಡ್ಯೂಲ್ ಅವ್ರಿಗೆ ಮಾಡಿಕೊಟ್ರು. ಇವಾಗ ಬಂದು ನಾವು 23rd ಏಪ್ರಿಲ್ಗೆ ನಮಗೊಂದು ನ್ಯೂಸ್ ಬರುತ್ತೆ, ಇವರು 25th ಏಪ್ರಿಲ್ಗೆ ಹಾಕೋದಿಲ್ಲ. ಯಾಕಂದರೆ ಚಾನಲಿಂದ ಇವ್ರಿಗಿನ್ನ ಅಮೌಂಟ್ ರಿಲೀಸ್ ಆಗಿಲ್ಲ, ಏನೋ ಹೋಲ್ಡ್ ಆಗಿದೆ ಯಾವುದೋ ಕಾರಣಾಂತರದಿಂದ ಅಂತ ಬಂದಾಗ ನಾವು 23rd ಇವ್ರದ್ದು ಇನ್ನೊಂದು ಶೂಟಿಂಗ್ ಲೊಕೇಶನ್ ಇರುತ್ತೆ, ಅಲ್ಲಿ ನಮಗೆ ಇವ್ರು ಇರೋದು ಗೊತ್ತಾಗಿ ನಾವು ಸರ್ ಹತ್ರ ಪೊಲೈಟಾಗೆ ಕಾಮಾಗೇನೆ ವಿಚಾರಿಸೋಣ ಅಂತ ಹೋಗಿರ್ತೀವಿ. ಒನ್ ಪಾಯಿಂಟ್ ಟು ಬಿ ನೋಟೆಡ್, ನಾವು ಶೂಟಿಂಗ್ ಯಾವುದನ್ನು ಸ್ಟಾಪ್ ಮಾಡಿಲ್ಲ, ಯಾರನ್ನು ಅಡ್ಡ ಹಾಕಿಲ್ಲ, ನಾವು ಯಾವುದಕ್ಕೂ ತೊಂದರೆ ಕೊಟ್ಟಿಲ್ಲ ಆ್ಯಂಡ್ ಯಾವುದನ್ನು ಡ್ಯಾಮೇಜಿಂಗ್ ಏನೂ ಮಾಡಿಲ್ಲ, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸು ಕೊಟ್ಟಿಲ್ಲ. ಅವರು ಒಂದು ಕಡೆ ಕೂತಿರ್ತಾರೆ ಟೇಬಲಲ್ಲಿ, ನಾವು ಒಂದು 5 ಜನ ಆರ್ಟಿಸ್ಟ್ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಕೇಳ್ತೀವಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ನಮಗೆ 4 ತಿಂಗಳಿಂದ ಪೇಮೆಂಟ್ ಬರ್ತಾ ಇಲ್ಲ, ನಮಗೆ ತೊಂದರೆ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಯಿತು, ನೀವೇನು ಮಾಡ್ತೀರಾ. ನಾವು ಅವ್ರಿಗೆ ಆಪ್ಷನ್ ಕೇಳಿದ್ವಿ, ಒಂದು ದುಡ್ಡು ಕೊಟ್ಟು ಸೆಟಲ್ ಮಾಡಿ. ಅವ್ರ ಹತ್ರ ಹೇಳಿದ್ರು ನಮ್ಗೆ ಇವಾಗ ಏನು ಮಾಡಿದ್ರು 10 ರೂಪಾಯಿನೂ ಇಲ್ಲ ನಿಮಗೆ ಇವಾಗ ಸೆಟಲ್ ಮಾಡಬೇಕು ಅಂತ. ಸರಿ, ಅವರಿಗೆ ಪ್ರೀತಿಯಿಂದ ನಾವು ಮಾಡಿಕೊಟ್ಟಿದ್ದಲ್ವಾ, ನಾವು ಅರ್ಥ ಮಾಡಿಕೊಂಡು ಅವ್ರ ಹತ್ರ ದುಡ್ಡಿಲ್ಲ, ನಾವು ಇವಾಗಲೇ ಕೇಳ್ತಾ ಇಲ್ಲ ಸರ್ ದುಡ್ಡನ್ನ, ಅಟ್ಲೀಸ್ಟ್ ಸೆಕೆಂಡ್ ಆಪ್ಷನ್ ಪೋಸ್ಟ್ ಡೇಟೆಡ್ ಚೆಕ್ನ ನಮಗೆ ಕೊಡಿ. ಅವ್ರಂತಾರೆ ನಮ್ಮ ಹತ್ರ ಗಾಸ್ ಬಂದಿಲ್ಲ, ದುಡ್ಡು ಬರಲಾರ್ದೇ ನಾವು ನಿಮಗೆ ಚೆಕ್ ಕೊಟ್ಟರೆ ನೀವು ಹೋಗಿ ಕೇಸ್ ಹಾಕಿ ಅದು ಬೌನ್ಸ್ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ನಮಗೆ ಪೋಸ್ಟ್ ಡೇಟೆಡ್ ಚೆಕ್ ಕೊಡೋಕ್ಕಾಗಲ್ಲ ಅಂತಾರೆ. ಸರಿ, ನಾವು ಅದಕ್ಕೂ ಅಶ್ಯೂರೆನ್ಸ್ ಕೊಟ್ವಿ, ನೀವು ನಮಗೆ ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟ ಮೇಲೆ ನಾವು ಚಾನೆಲ್ ಕಡೆ ಹೇಳ್ತೀವಿ ನಮಗೆ ಚೆಕ್ ಬಂದಿದೆ ಅಂತ. ಅವ್ರು ನಿಮಗೆ ಅಮೌಂಟ್ ರಿಲೀಸ್ ಮಾಡಿದ್ಮೇಲೆ ಒಂದು ಡೇಟ್ ಅಂತ ಹೇಳಿ ನಾವು ಅವಾಗ ಹೋಗಿ ಚೆಕ್ ಹಾಕ್ತೀವಿ. ಅವ್ರು ಅದಕ್ಕೂ ರೆಡಿ ಇರಲಿಲ್ಲ. ಸೊ ಥರ್ಡ್ ಆಪ್ಷನ್, ಚಾನೆಲ್ ಕಡೆಯಿಂದ ಹೇಳ್ತಾರೆ, ಒಂದು ಪ್ರೊಡಕ್ಷನ್ ಹೌಸ್ ಅವರು ಒಂದೇ ಒಂದು ಮೇಲ್ ಹಾಕಿದ್ರೆ ಸೋ ಆ್ಯಂಡ್ ಸೋ ಮಂತ್ದು ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನಾವು ಪೇಮೆಂಟ್ ಮಾಡ್ತೀವಿ ಅನ್ನೋ ಒಂದು ಕನ್ಫರ್ಮೇಷನ್ ಮೇಲ್ನ ಹಾಕಿದ್ರೆ ಪ್ರೊಡಕ್ಷನ್ ಕಡೆಯಿಂದ ನಾವು ರಿಲೀಸ್ ಮಾಡ್ತೀವಿ ಅಮೌಂಟ್ನ ಅಂತ ಹೇಳ್ತಾರೆ. ಅವರು ಆನ್ ಸ್ಪಾಟ್ ನಾವು ಮೇಲ್ ಹಾಕೋಕ್ಕಾಗಲ್ಲ, ಅದೇನೇನೋ ಕಾಂಪ್ಲಿಕೇಶನ್ಸ್ ಇದೆ, ನಿಮಗೆ ಅದು ಅರ್ಥ ಆಗಲ್ಲ ಅಂತಂದ್ಬಿಟ್ಟು ಅದಕ್ಕೂ ಡಿನೇ ಮಾಡ್ತಾರೆ. ಸರಿ, ಇವಾಗ 25th ಹಾಕ್ತೀನಿ ಅಂತಿದ್ದೀರಲ್ವ, ಏಪ್ರಿಲ್ 25th, ಅವಾಗಾದರೂ ಪೇಮೆಂಟ್ ಹಾಕ್ತೀರಾ ಅಂತ ನಾವು ಕೇಳಿದ್ರೆ ಆಗಲ್ಲ, ನನಗೆ ಹಾಕ್ತೀನಿ, ಮೋಸ ಮಾಡೋದಿಲ್ಲ, ಹಾಕ್ತೀನಿ, ಆದರೆ ಚಾನೆಲಿಂದ ದುಡ್ಡು ಬಂದರೆ ಮಾತ್ರ ಹಾಕ್ತೀನಿ ಅನ್ನೋ ಇದನ್ನು ಕೊಡ್ತಾರೆ. ಸೊ ಆ ಕನ್ಫರ್ಮೇಷನಿಂದ ನಮಗೆ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟು ನಾವು ಅವ್ರಿಗೆ ಏನೂ ಕೇಳಿಲ್ಲ. ಅಂದರೆ ಅವ್ರು ಏನಿವಾಗ ಹೇಳಿದ್ರು, ಹಲ್ಲೆ ಮಾಡೋಕ್ಕೆ ಬಂದರು, ಹೊಡೆಯೋಕ್ಕೆ ಬಂದರು, ಅದು ಇದು ಏನೂ ಇಲ್ಲ. ನನ್ನ ಹತ್ರನೂ ಫುಲ್ ಪ್ರೂಫ್ ವಿಡಿಯೋ ಇದೆ, ಬೇಕಾದರೆ ನಾನು ಯಾರು ಕೇಳಿದ್ರು ಸಬ್ಮಿಟ್ ಮಾಡಂದ್ರು ಮಾಡ್ತೀನಿ. ನಾವು ಅಲ್ಲಿ ಏನೇನು ಏನೇನು ಮಾತುಕತೆ ಆಗಿದೆ ಅದೆಲ್ಲ ಇದೆ. ಲಾಸ್ಟಲ್ಲಿ ರಬ್ಬಿಂಗ್ ಆಗಿದ್ದು ಯಾವಾಗ ಅಂದರೆ, ಅವರು ಪ್ಲಾಟ್ನ ಟ್ವಿಸ್ಟ್ ಮಾಡಿದ್ರು. ಒಬ್ಬ ಆರ್ಟಿಸ್ಟ್ ಬಂದುಬಿಟ್ಟು ಅವ್ರದ್ದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಏನು ಕೊಡ್ತೀರೋ ಕೊಡಲ್ವೋ, ಏನು ಹೇಳ್ತೀರಾ ನೀವು ಅಂತ ವಿಡಿಯೋ ಪ್ರೂಫ್ಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಅವರ ಮಾತುಗಳು ಚೇಂಜ್ ಆಯಿತು. ಯಾವ ಥರ ಅಂದರೆ, ಏನು 5 ಜನ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ಏನು ಗೂಂಡಾಗರ್ದಿ ಇದು ಏಪ್ರಿಲ್ 23rd ನಡೆದಿದ್ದು. ಬೆಟ್ಟೇಗೌಡ ಹೌಸ್ ಅಂತ ಒಂದು ಶೂಟಿಂಗ್ ಮನೆ ಇದೆ, ಅಲ್ಲಿ ನಿನ್ನ ಜೊತೆ ನನ್ನ ಕತೆ ಅನ್ನೋ ಸೀರಿಯಲ್ನ ಶೂಟ್ ಮಾಡ್ತಾಯಿದ್ರು. ಅದರ ಡೈರೆಕ್ಷನ್ ಇವ್ರು ಮಾಡ್ತಾಯಿದ್ರು ಅಂತ ತಿಳಿದು ಅವ್ರ ಹತ್ರ ಪೊಲೈಟಾಗಿ ಮಾತುಕತೆ ಮಾಡಿ ನಮಗೆ ಡೇಟ್ ಯಾವಾಗ ಸಿಗುತ್ತೆ ಅಂತ ಕೇಳೋದಕ್ಕೆ ಹೋಗಿದ್ದು.
ಅವಾಗ ಅವ್ರು ಏನು ಉತ್ತರ ಕೊಡಲಿಲ್ಲ. ಈ ವಿಡಿಯೋ ರೆಕಾರ್ಡಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದ್ವು ಅವಾಗ ಅವರು ಚೇಂಜ್ ಮಾಡಿದ್ರು, ಅಲ್ಲಿರೋ ಸಿನಾರಿಯೋನೇ ಚೇಂಜ್ ಮಾಡಿದ್ರು. ಲೈಕ್ ನಾವು ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಾವು ಅವ್ರನ್ನ ಥ್ರೆಟನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಾವು 5 ಜನ ದಾಳಿ ಮಾಡ್ತಿದ್ದೀವಿ ಅಂತ ಏನು ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾಯಿದ್ರು. ಆವಾಗ ನಾವು ಹೇಳಿದ್ವಿ ನೀವು ಈ ಥರ ಕೊಡಲ್ಲ ತಾನೇ, ನಾವು ಕಮಿಷನರ್ ಹತ್ರ ಹೋಗಿ ವಸೂಲಿ ಮಾಡ್ತೀವಿ ಅಂತ. ಅವರು ಅದನ್ನೇ ಪಾಯಿಂಟ್ ಇಟ್ಕೊಂಡು 25ನೇ ತಾರೀಕು ಬೇರೆ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಐ ಡೋಂಟ್ ನೋ, ಬೇರೆ ಆರ್ಟಿಸ್ಟ್ಗಳಿಗೆ ಒಂದು 10%, 25%, 50% ಅಂತ ಪಾರ್ಷಿಯಲ್ ಪೇಮೆಂಟ್ ಆಫ್ ಜನವರಿ ಮಂತ್ ಅಂತ ಪೇಮೆಂಟ್ ಮಾಡಿದ್ದಾರೆ. ನಾವೇನು 5 ಜನ ಹೋಗ್ಬಿಟ್ಟು ಮಾತಾಡಿದ್ವೋ ಅದನ್ನು ನೀವು ಬಂದು ನಮ್ಮ ಮಾನ ಮರ್ಯಾದೆ ಕಳೆದಿದ್ದೀರಾ, ಸೆಟ್ಟಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದೀರಾ, ಅದಕ್ಕೆ ನಾನು ನಿಮ್ಮ 5 ಜನಕ್ಕೂ ಪೇಮೆಂಟ್ ಹಾಕೋದು ಇಲ್ಲ, ನೀವು ಎಲ್ಲಿ ಹೋಗಿ ಇಸ್ಕೊತೀರೋ ಅಲ್ಲೇ ಹೋಗಿ ಇಸ್ಕೊಳ್ಳಿ ಅಂತ ಮಾತು ಹೇಳಿ 5 ಜನದ ಮೇಲೆ ನೋಟಿಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ಒಂದು ಅರ್ಥ ಆಗ್ತಿಲ್ಲ ಹೌ ದ ಲಾ ವರ್ಕ್ಸ್. ಇವಾಗ ನಾವು ಹೋಗಿ ನಮ್ಮ ಕಾಸು ಕೊಟ್ಟಿಲ್ಲ, ಇಷ್ಟು ತಿಂಗಳು ಪೇಷನ್ಸ್ ಆಗಿ ಕಾದು ಇವಾಗ ಹೋಗಿ ಕೇಳೋದೇ ನಮ್ಮ ತಪ್ಪ. ನಾವೇನು ಅವ್ರ ದುಡ್ಡನ್ನ ಕೇಳ್ತಾ ಇಲ್ಲ, ನಾವು ಕಷ್ಟಪಟ್ಟು ಹಗಲು ರಾತ್ರಿ ದುಡ್ದಿರೋ ದುಡ್ಡನ್ನ ಕೇಳ್ತಾ ಇದ್ದೀವಿ. ಇವಾಗ ನಮ್ಮಮ್ಮ ಇದ್ದಾರೆ, ನಾನು ಅವರಿಗೆ ನಾನು 2 ತಿಂಗಳು ಮುಖ ತೋರಿಸಿಲ್ಲ, ಬಿಕಾಸ್ ನಾನು ಇಡೀ ಫ್ಯಾಮಿಲಿನ ಸಿಂಗಲ್ ಹ್ಯಾಂಡೆಡ್ಲಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇವಾಗ ಫಿನಾನ್ಷಿಯಲ್ ಇಯರ್ ಎಂಡು, ಅಕಾಡೆಮಿಕ್ ಇಯರ್ ಸ್ಟಾರ್ಟು, ನನ್ನ ತಂಗಿ ಕಾಲೇಜಸ್ಸು, ನಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಸು, ಅದು ಇದು TDS ಇದುವರೆಗೂ ₹1 ಕಟ್ಟಿಲ್ಲ. ನಮ್ಮ ಹತ್ರ ಪರ್ ಡೇ ಏನು ಪೇಮೆಂಟ್ ಇರುತ್ತೆ ಅದರಿಂದ 10% TDS ಅಂತ ಸ್ಯಾಲರಿಯಲ್ಲಿ ಕಟ್ ಮಾಡ್ಕೊತಾರೆ. ಇದುವರೆಗೂ ಹೋಗಿ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಚೆಕ್ ಮಾಡಿದ್ರೆ ನಮ್ಮ ಕೋರ್ಮಂಗ್ಲ ಟಾಕೀಸ್ ಟಿನ್ ಅಂಡರು ನಮ್ದು ಯಾವುದು TDS ₹1 ಇನ್ನೂ ಫೈಲ್ ಆಗಿಲ್ಲ. ಅದಕ್ಕೂ ಪೇಷಂಟ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡ್ದಿರೇ ಇದಕ್ಕೆ ನನಗೆ ಲಿಟ್ರಲಿ ಎಲ್ಲರ ಮೇಲೂ ಹೋಪ್ಸ್ ಹೋಗಿದೆ, ಪೇಷನ್ಸ್ ಹೋಗಿದೆ. ಅದನ್ನು ಹೋಗಿ ನಾನು ಕೇಳಿದ್ದಕ್ಕೆ ಇವಾಗ ನನಗೆ ಒಂದು ಫೈನಲ್ ಪ್ರೂಫ್ ಕೊಡಿ, ನೀವು ನಮ್ಮ ಸಲುವಾಗಿ ಹೋರಾಡಿ ಕೊಡಿಸ್ತೀರಾ ಅಂದರೆ ನನಗೆ ಅಟ್ಲೀಸ್ಟ್ ರಿಟರ್ನಲ್ಲಿ ಬರೆದು ಕೊಡಿ, ಇಲ್ಲ ಲೀಗಲ್ ಪ್ರೂಫ್ ಕೊಡಿ ನನಗೆ ಡಾಕ್ಯುಮೆಂಟಲ್ಲಿ, ಇಲ್ಲ ಅಟ್ಲೀಸ್ಟ್ ಮೇಲ್ ಮಾಡಿ ನಿಮ್ಮ ಪರವಾಗಿ ನಾವು ದುಡ್ಡನ್ನ ಕೊಡಿಸ್ತೀವಿ ಅಂತ ಅಟ್ಲೀಸ್ಟ್ ಬರೆದು ಕೊಡಿ ಅಂತ ಅಂದರೆ ಅವ್ರು ಯಾವುದಕ್ಕೂ ಒಪ್ಪಲ್ಲ. ಸೊ ಅದಕ್ಕೆ ನಾನು ಸ್ಟೆಪ್ ಬ್ಯಾಕ್ ಆಗ್ತೀನಿ, ನನಗಾಗಲ್ಲ ಅಂತ. ಬಟ್ ಇವರಿಗೆ ಬರೀ ಎಪಿಸೋಡ್ಸ್ ಆ್ಯಂಡ್ ಟೆಲಿಕಾಸ್ಟ್ ಬಗ್ಗೆನೇ ಚಿಂತೆ. ಆರ್ಟಿಸ್ಟ್ಗಳು 3 ತಿಂಗಳಿಂದ ಹೆಂಗೆ ತಿಂತಿದ್ದಾರೆ, ಹೆಂಗೆ ಬದುಕ್ತಿದ್ದಾರೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಇವಾಗ ನೋಡಿ ನಾನು ನೆನ್ನೆ ಸ್ಟೆಪ್ ಬ್ಯಾಕ್ ಆದೆ, ನೆನ್ನೆ ನನ್ನ ಕ್ಯಾರೆಕ್ಟರಿಗೆ ಹೊಸ ರೀಪ್ಲೇಸ್ಮೆಂಟ್ ಬಂತು, ಅವ್ರು ಶೋ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಇವಾಗ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅವ್ರು ಮಾಡ್ತಿರೋದು ಯಾವ ನ್ಯಾಯ ಇದು ಆಲ್ಮೋಸ್ಟ್ ನಾನು ಕೇಳಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಆರ್ಟಿಸ್ಟಿಗೆ ನಡೀತಿದೆ. ಬಟ್ ಯಾರು ಅವ್ರ ಫೇಸ್ನ ತೋರಿಸ್ಕೊಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಇದೊಂದು ನಡೀತಿದೆ ಪಾಲಿಟಿಕ್ಸ್ ಒಳಗಡೆ. ನೀವು ಈ ಥರ ಬಂದು ಧ್ವನಿ ಎತ್ತಿ ಮಾತಾಡಿದ್ರೆ ನಿಮ್ಮನ್ನ ಬಾಯ್ಕಾಟ್ ಮಾಡೋದಾಗಿರಲಿ, ಇನ್ನೊಂದು ಚಾನಲಿಗೆ ಕರೆಯಲ್ಲ, ನಿಮ್ಮನ್ನು ಇನ್ನೊಂದು ಪ್ರೊಫೈಲ್ ಇಲ್ಲ ಪ್ರಾಜೆಕ್ಟ್ಗೆ ಚಾನ್ಸ್ ಕೊಡಿಸಲ್ಲ ಅನ್ನುವಂಥ ಹಿಂಜರಿಕೆಯಿಂದ ಎಲ್ಲರೂ ಉಳಿತಾ ಇದ್ದಾರೆ. ಬಟ್ ಐ ವಾಂಟ್ ಟು ವಾಯ್ಸ್ ಇಟ್ ಔಟ್, ಬಿಕಾಸ್ ಈ ಥರ ಕೆಪಬಲ್ ಇಲ್ಲ, ಅಫೋರ್ಡಬಲ್ ಆಗಲ್ಲ ಅನ್ನೋದಾದರೆ ನೀವು ಅದನ್ನು ಜವಾಬ್ದಾರಿ ತಗೊಂಡು ನಮ್ಮ ಆರ್ಟಿಸ್ಟ್ಗಳು ಮತ್ತು ಟೆಕ್ನಿಷಿಯನ್ಸ್ಗಳು, ಈ ನಾವು ಕಲಾವಿದ್ರು ಏನಿದ್ದೀವಿ ಅವ್ರದ್ದು ಈ ಡೈಲಿ ವೇಜಸ್ಗೋಸ್ಕರ ವರ್ಕ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗ್ತಿರೋರಿಗೆ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗಬೇಡಿ. ಇವಾಗ ನಮ್ಮದು ಕ್ಲಿಯರ್ ಪಾಯಿಂಟ್ ಇಸ್, ನಂದು ಪ್ರೊಡಕ್ಷನ್ ಹೌಸ್ದು ಅಗ್ರಿಮೆಂಟ್, ನಾನು ಇಷ್ಟು ದಿನ ಕೆಲಸ ಮಾಡಿಕೊಡ್ತೀನಿ, ನೀವು ಅದಕ್ಕೆ ನನಗೆ ಸ್ಯಾಲರಿ ಕೊಡಿ. ನಿಂದು ಚಾನೆಲ್ದು ಏನು ನಡೆಯುತ್ತೆ ಅದು ನನಗೆ ಬೇಡ. ಈವನ್ ಅವ್ರ ಚಾನೆಲ್ ಕಡೆಯಿಂದ ಪ್ರಾಫಿಟ್ ಬಂದರೆ ಅವ್ರೇನು ಕರೆದು ನಮ್ಮ ಆರ್ಟಿಸ್ಟ್ಗಳಿಗೆ ಪ್ರಾಫಿಟ್ ಬಂದಿದೆ ತೊಗೊಳ್ಳಿ ಅಂತ ಕೊಡಲ್ಲ. ಚಾನೆಲಿಂದ ಪೇಮೆಂಟ್ ಬಂದರೆ ಮಾತ್ರನೇ ನಾನು ನಿಮಗೆ ಪೇಮೆಂಟ್ ಕ್ಲಿಯರ್ ಮಾಡೋದು ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಆ ಹಕ್ಕಿನಿಂದ ನಾವು ಪ್ರೊಡಕ್ಷನ್ ಹೌಸಿಗೆ ಬಂದು ನಮ್ಮ ದುಡ್ಡು ಯಾವಾಗ ಕ್ಲಿಯರ್ ಮಾಡ್ತೀರಾ ಅಂತ ಕೇಳಕ್ಕೆ ಹೋದರೆ ನೀವು ಗೂಂಡಾಗಿರಿ ಮಾಡ್ತಿದ್ದೀರಾ, ಗಲಾಟೆ ಮಾಡ್ತಿದ್ದೀರಾ, ಅದು ಮಾಡ್ತಿದ್ದೀರಾ, ಇದು ಮಾಡ್ತಿದ್ದೀರಾ ಅಂತ ನಮ್ಮ ಮೇಲೆ ದೂರ ಹೇರ್ಬಿಟ್ಟು ಇವಾಗ ಕೊಡೋ ಪೇಮೆಂಟ್ನು ಡಿಲೇ ಮಾಡ್ತಿರೋದು ಯಾಕೆ ಅಂದರೆ ನೀವು ಬಂದು ಗಲಾಟೆ ಮಾಡಿದ್ರಿ, ಅದಕ್ಕೆ ನಾನು ನಿಮಗೆ ಕೊಡಲ್ಲ, ಅದು ಎಲ್ಲಿ ವಸೂಲಿ ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನೋ ಅಸಡ್ಡೆ ಮಾತುಗಳು ನಮಗೆ ತುಂಬ ಬೇಸರ ಮೂಡಿದೆ. ನನಗೆ ಸೀರಿಯಸ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕನ್ನಡ ಆಡಿಯನ್ಸ್ ಏನಿದ್ದಾರೆ ಅಲ್ಲ, ನಮಗೆಲ್ಲರೂ ಹೇಳ್ತೀರ ನೀವು ಕಲಾವಿದರಿಗೆ ಕನ್ನಡದಲ್ಲಿ ಬೆಳೀರಿ, ಕನ್ನಡದಲ್ಲಿ ಮಾಡಿ, ಯಾವುದೋ ಪರಭಾಷೆಗೆ ಹೋಗಿ ಮಾಡ್ತಾ ಇದ್ದೀರಾ ಯಾಕೆ ಹಿಂಗೆ ಅಂತ ನೀವು ಒಂದು ಕ್ವಶನ್ ಹಾಕ್ತೀರಾ. ಇಲ್ಲಿ ಕನ್ನಡದಲ್ಲೇ ಬೆಳಿಬೇಕು ಅಂತ ನಾನು ಆಸೆ ಇಟ್ಕೊಂಡು ಆರ್ಟಿಸ್ಟ್ ಆಗಬೇಕು ಅಂತ ಬಂದು ಇಲ್ಲಿ ಕನ್ನಡದಲ್ಲೇ ವರ್ಕ್ ಮಾಡಬೇಕಾದ್ರೆ ನನಗೆ ಹಿಂಗೆ ಅನ್ಯಾಯ ಆಗ್ತಿದೆ ಅಂದಾಗ ಯಾರು ವಾಯ್ಸ್ ಔಟ್ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು ಇಲ್ಲಿ? ಇವಾಗ ನನಗೆ ಹಿಂಗೆ ಅನ್ಯಾಯ ಆಗ್ತಿದೆ, ಕನ್ನಡದಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ನೀವು ಯಾರಾದರೂ ಸಪೋರ್ಟ್ ಮಾಡಿದರೆ ತಾನೇ ನಮ್ಮ ಕನ್ನಡ ಕಲಾವಿದರು ಉಳ್ಕೊಳ್ಳೋದು, ಬೆಳೆಯೋದು. ಅವ್ರ ಜೀವನನೇ ಇಲ್ಲ ಅಂದರೆ ಹೆಂಗೆ ಬೆಳೀತಾರೆ? ಇವಾಗ ಲಿಟ್ರಲಿ ನಾನು ಒಂದು ಸೆಕ್ಯೂರ್ ಜಾಬ್ ಇರೋದನ್ನು ಬಿಟ್ಟು ಒಂದು ರೆಪ್ಯೂಟೆಡ್ IT ಕಂಪ್ನಿಯಲ್ಲಿ ವರ್ಕ್ ಮಾಡೋದನ್ನು ಹೋದ ವರ್ಷ ಕ್ವಿಟ್ ಮಾಡಿ ಫುಲ್ ಟೈಮ್ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆಯಲ್ಲಿ, ನಿಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ಆಸೆಯಲ್ಲಿ, ನಾನು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅನ್ನೋ ಆಸೆಯಲ್ಲಿ ಈ ಫೀಲ್ಡಿಗೆ ಬಂದಿದ್ದು. ಇವಾಗ ಈ ಥರ ಪ್ರಾಬ್ಲಮ್ ಆದರೆ ನನ್ನ ಆರ್ಥಿಕ ಪರಿಸ್ಥಿತಿ ತೀರಾ ಕೆಟ್ಟು ಹೋಗಿದೆ. ಅದಕ್ಕೆ ನಾನು
ಹೇಗೆ ಸ್ಪಂದಿಸಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇವಾಗ ನಮ್ಮ ನ್ಯಾಯ ಇದೆ, ನಮ್ಮ ಕಡೆ ನಮಗೆ ಕಾಸು ಬಂದಿಲ್ಲ ಅನ್ನೋದು ನಮ್ಮ ಕಡೆ ಇದೆ. ಬಂದು ಯಾಕೆ ಕೊಡ್ತಿಲ್ಲ ಅಂತ ಕೇಳಿದ್ರೆ ಕೊಡೋಕ್ಕಾಗಲ್ಲ, ಎಲ್ಲಿ ತೊಗೊಳ್ತಿರೋ ತೊಗೊಳ್ಳಿ, ಲೀಗಲಾಗಿ ಹೋಗಿ ಅಂದರೆ ನಿಮಗೆ ಗೊತ್ತು ಲೀಗಲ್ ಹೋಗ್ಬೋದು, ಹೋಗೋಕ್ಕೆ ನಮ್ಮ ಕಡೆ ಲೈಕ್ ನಮ್ಮ ಕಡೆ ಜಸ್ಟಿಸ್ ಇದೆ, ನಾವು ಹೋಗ್ಬೋದು. ಬಟ್ ನಮಗೆ ಇವಾಗ ಅರ್ಜೆಂಟ್ ಇರೋವಾಗ ಬೇಕೇ ಹೊರತು ಲೀಗಲ್ ಪ್ರೊಸೆಸ್ ವಿಲ್ ಟೇಕ್ ಸೋ ಮಚ್ ಆಫ್ ಟೈಮ್. ಈ ಥರ ಕೇಸಸ್ ಎಲ್ಲ ಫಾಸ್ಟ್ ಟ್ರ್ಯಾಕ್ ಟ್ರಯಲ್ ಅಂಡರ್ ಬರಲ್ಲ. ನಮಗೆ ಇವಾಗಲೇ ಬರುತ್ತೆ ನಾಳೆ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇರಲ್ಲ. ನಾವು ಹೆಂಗೆ ಡಿಪೆಂಡ್ ಆಗಿ ಕೂತ್ಕೊಳ್ಳೋದು? ಡೇ ಟು ಡೇ ಅದ್ರ ಮೇಲೆ ಡಿಪೆಂಡ್ ಆಗಿ ಕೂತಿರೋರು ನಾವು ಹೆಂಗೆ ಬದುಕಬೇಕು, ಹೆಂಗೆ ಜೀವನ ಮಾಡಬೇಕು? ದಿಸ್ ಈಸ್ ಮೈ ಕ್ವೆಶನ್. ಇದೇ ಥರ ಅಫೋರ್ಡೆಬಲ್ ಆಗಲ್ಲ, ಅವ್ರ ಕೈಯಲ್ಲಿ ಆಗಲ್ಲ ಅನ್ನೋದಾದರೆ ಅವರಿಗೆ ಚಾನ್ಸ್ ಕೊಟ್ಟು ನಮ್ಮ ಹೊಟ್ಟೆ ಮೇಲೆ ಏನಕ್ಕೆ ಹೊಡಿತಾರೆ ಇವರೆಲ್ಲ? ದಿಸ್ ಶುಡ್ ಬಿ ಅ ಲೆಸನ್ ಫಾರ್ ಎವ್ರಿಬಡಿ ಆ್ಯಂಡ್ ಎವ್ರಿ ಆರ್ಟಿಸ್ಟ್. ಇಂಥ ಪ್ರೊಡಕ್ಷನ್ ಹೌಸಸ್ ಮೇಲೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ನೀವು ಬರಬೇಕು. ಇಲ್ಲ, ದಟ್ ಈಸ್ ಅಪ್ ಟು ಯು. ಐ ಜಸ್ಟ್ ವಾಂಟ್ ಯು ಟು ಸೇ, ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಜಸ್ಟ್ ಚೆಕ್ ಅಬೌಟ್ ಹೂ ಇಸ್ ಪ್ರೊಡ್ಯೂಸಿಂಗ್ ಯು ಆ್ಯಂಡ್ ಹೌ ಸ್ಟ್ರಿಕ್ಟ್ ದೇ ಆರ್ ಟು ದೇರ್ ವರ್ಡ್ಸ್ ಅಂತ. ದಿಸ್ ಇಸ್ ಲಿಟ್ರಲಿ ರಿಡಿಕ್ಯುಲಸ್. ನನಗಂತೂ ತುಂಬ ಬೇಜಾರಾಗಿದೆ. ನನಗೆ ಪರ್ಸ್ನಲಿ ಅವ್ರನ್ನ ತುಂಬ ಹಚ್ಕೊಂಡಿದ್ದೆ. ಐ ಹ್ಯಾಡ್ ಅ ವೆರಿ ಗುಡ್ ಬಾಂಡ್ ವಿತ್ ದೆಮ್. ಆ ನಿಟ್ಟಿನಲ್ಲಿ ಬಂದು ಕೇಳಿದೆ, ನನ್ನನ್ನು ಯಾಕೆ, ನಾನೊಂಥರ ಸ್ಪೆಷಲ್ ಬಾಂಡ್ ಇದೆ ಅಂತ ಅಂದ್ಕೊಂಡಿದ್ದೆ, ನನಗೂ ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನನ್ನ ಕಷ್ಟ ಎಲ್ಲ ಅವ್ರಿಗೆ ಗೊತ್ತಿತ್ತು. ಅಗ್ರಿಮೆಂಟ್ ಮಾಡ್ಕೊಳ್ಳೋದಿನ ಹಿಂಗಿಂಗಿದೆ, ನೆಕ್ ಟು ನೆಕ್ ಕಮಿಟ್ಮೆಂಟ್ಸ್ ಇದೆ. ಅಷ್ಟು ಕಮಿಟ್ಮೆಂಟ್ಸ್ ಇದ್ದು ಮನೆ ಮುಂದೆ ಸಾಲಗಾರರು ಬರ್ತಾರೆ, ತಿಂಗಳಾದರೆ ಕ್ರೆಡಿಟ್ ಕಾರ್ಡ್ ಬಿಲ್ ಬರುತ್ತೆ. ಇದನ್ನೆಲ್ಲ ಪ್ರೆಷರ್ ಇಟ್ಕೊಂಡು ನಾವು ಹಗಲು ರಾತ್ರಿ ದುಡಿತೀವಿ. ಏನಕ್ಕೆ? ಚಾರಿಟಿ ಮಾಡ್ತಿಲ್ಲ ನಾವು ದುಡ್ದಿರೋ ದುಡ್ಡನ್ನ ನಾವು ಕೇಳ್ತಾ ಇದ್ದೀವಿ. ಅದನ್ನು ಕೊಡೋದಕ್ಕೂ ಇವ್ರೇನಕ್ಕೆ ಹಿಂದೆ ಮುಂದೆ ನೋಡೋದು? ದಿಸ್ ಈಸ್ ಮೈ ಕ್ವೆಶನ್. ಇದರಲ್ಲಿ ಯಾರು ನಮ್ಮ ಸ್ಟ್ಯಾಂಡ್ ತೊಗೊತೀರಾ, ಯಾರು ನಮಗೆ ಹೆಲ್ಪ್ ಮಾಡ್ತೀರಾ ಅನ್ನೋದು ನನಗೆ ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಎಲ್ಲದಕ್ಕೂ ಬರೀ ಭಾಷೆಯಲ್ಲಿ ನಾವು ತೊಗೊಂಡು ಬರ್ತೀವಿ ಹೊರತು ಕನ್ನಡ ಅಂತ. ಕನ್ನಡ ಕಲಾವಿದೆಗೆ ಅನ್ಯಾಯ ಆಗಿದೆ ಅಂದಾಗ ಯಾರು ನಮ್ಮ ಜೊತೆ ನಿಂತ್ಕೊತೀರಾ ಅಂತ ನಾನು ನೋಡಬೇಕು. ದಿಸ್ ಈಸ್ ಮೈ ಲಾಸ್ಟ್ ವರ್ಡ್. ನಮಗೆ ಫೈನಲ್ ಆಗಿ ನಮ್ಮದು ಸೆಟಲ್ ಆದರೆ ಸಾಕಾಗಿದೆ. ಇವಾಗಿರೋ ನಮ್ಮ ಫಿನಾನ್ಷಿಯಲ್ ಕ್ರೈಸಿಸ್ಗೆ ನಾವು ವರ್ಕ್ ಮಾಡಿರೋದು ನಮಗೆ ಬಂದರೆ ಸಾಕಾಗಿದೆ.